ಎಚ್ ಆರ್ ಇಂಟರ್ವ್ಯೂ ಒಳಗೆ ಅಥವಾ ಲಾಸ್ಟ್ ಮ್ಯಾನೇಜರಲ್ ರೌಂಡ್ದಾಗ ಕೇಳುವಂಥ ಕಾಮನ್ ಪ್ರಶ್ನೆ ಏನಂತಂದ್ರೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ. ನಾನು ಸುಮಾರು ಇಂಟರ್ವ್ಯೂ ಒಳಗೆ ನಾನು ಆ ಪ್ರಶ್ನೆ ಕೇಳಿದ್ದೀನಿ, ನನಗೂ ಆ ಪ್ರಶ್ನೆ ಕೇಳ್ಯಾರ. ನಾ ಏನು ನೋಡ್ತೀನಿ ಅಂದ್ರೆ ಸುಮಾರು ಮಂದಿ ನಾ ಇಲ್ಲಿ ಹುಟ್ಟಿದ್ನಿ, ಊರಾಗ ಬೆಳೆದ್ನಿ, ಇಲ್ಲಿ ಸಾಲಿಗೆ ಹೋದ್ನಿ, ಅಲ್ಲಿ ಕಾಲೇಜಿಗೆ ಹೋದ್ನಿ, ಟೆನ್ನಿಸ್ ಆಡ್ತೀನಿ, ಹಿಂಗೆಲ್ಲ ಉದ್ದ ಕತ್ತಿ ಹೇಳ್ದಂಗೆ ಹೇಳ್ತಾರೆ. ಅದು ಏನೂ ಉಪಯೋಗಕ್ಕೆ ಬರೋಂಗಿಲ್ಲ. ನಾವು ನಿಮ್ಗೆ ಆ ಪ್ರಶ್ನೆ ಎದಕ್ಕೆ ಕೇಳತ್ತೀವಿ ಅಂದ್ರೆ, ನೀವು ನಮ್ಮ ಕಂಪ್ನಿಗೆ ಎದಕ್ಕೆ ಬರಬೇಕು, ನೀವು ನಮ್ಮ ಕಂಪ್ನಿ ಬರೋಗೆ ಇಂಟ್ರೆಸ್ಟ್ ಏನೈತಿ, ನಮಗೂ ನಾವೇನು ಕ್ಯಾಂಡಿಡೇಟ್ ನೋಡತ್ತೀವಲ್ಲ, ನಾವೇನು ಸ್ಕಿಲ್ ನೋಡತ್ತೀವಿ, ಅದು ನೀವು ಹೆಂಗೆ ಅಲೈನ್ಡ್ ಅದೀರಿ ಅದನ್ನು ಅರ್ಥ ಮಾಡ್ಕೊಳಕ್ಕೆ ನಾವು ಕೇಳ್ತಿರ್ತೇವೆ. ಈಗ ಉದಾಹರಣೆಗೆ ಕೋಡಿಂಗ್ದೊಂದು ಇಂಟರ್ವ್ಯೂ ಐತಿ, ನಿಮ್ಮನ್ನ ಕೋಡಿಂಗ್ ಜಾಬಿಗೆ ಕರೆದಾರ. ಆ ಕೋಡಿಂಗ್ ಜಾಬ್ ಕರೆದಾಗ ನೀವೇನು ಮಾಡ್ಬೇಕಂದ್ರೆ, ನೀವೇನು ಕೋಡಿಂಗ್ ಮಾಡಿರಿ ಕಾಲೇಜ್ನಾಗ, ಪ್ರಾಜೆಕ್ಟ್ಸ್ ಎಂಥವು ಮಾಡಿದ್ರಿ, ನಿಮ್ಗೆ ಕೋಡಿಂಗ್ ಅಂದ್ರೆ ಲೈಕ್ ಆಗ್ತೈತೇನೋ, ಎಂಜಾಯ್ ಮಾಡ್ತೀರೇನೋ, ಯಾವ್ಯಾವ ಲ್ಯಾಂಗ್ವೇಜ್ನೇ ಮಾಡ್ತೀರಿ, ಅದ್ರ ಬಗ್ಗೆ ಫೋಕಸ್ ಮಾಡ್ಕೋಬೇಕು. ಇಲ್ಲೇನಂದ್ರೆ ನಾವು ಬಯೋಡೇಟಾ ಕೇಳತ್ತಿಲ್ಲ, ನಿಮಗೇನು ನಾವು ಮ್ಯಾಟ್ರಿಮೋನಿಯಲ್ ಸಂಬಂಧ, ಗಂಡ ಹೆಣ್ಣು ನೋಡೋ ಸಂಬಂಧ ಈ ಮಾಹಿತಿ ಕೇಳತ್ತಿಲ್ಲ. ಇಟ್ ಈಸ್ ಪ್ಯೂರ್ಲಿ ಫಾರ್ ಪ್ರೊಫೆಷನಲ್ ರೀಸನ್ಸ್ ಆ್ಯಂಡ್ ಪ್ರೊಫೆಷನಲ್ ಪರ್ಪಸ್. ಸೊ ಈ ಕ್ವಶನನ್ನು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ರಿ. ಮೊದಲ ಬರೋದು ಎಲ್ಲ ರೆಡಿ ಇಟ್ಕೋರಿ ಮೈಂಡ್ ಒಳಗೆ, ಅಥವಾ ಒಂದು ಪೇಪರ್ನಾಗ ಬರೋದು ನೆನಪಿಟ್ಕೊಂಡು ಅದನ್ನು ಕೇಳಿದಾಗ ಕರೆಕ್ಟ್ ಅದಕ್ಕೆ ಸೀಮಿತವಾಗಿ ಅಷ್ಟೇ ಉತ್ತರ ಕೊಡ್ರಿ. ಆಮೇಲೆ ಅವ್ರಿಗೆ ಡೌಟ್ಸ್ ಇದ್ರೆ ಅವ್ರು ಮತ್ತೆ ನಿಮಗೆ ಪ್ರೋಬಿಂಗ್ ಕ್ವಶನ್ಸ್ ಕೇಳ್ತಾರೆ, ಅವಾಗ ಆ ಏರಿಯಾದೊಳಗೆ ಹೋಗ್ರಿ. ಈ ಥರ ನಿಮಗೆ ಎಚ್ ಆರ್ ರೌಂಡ್ ಬಗ್ಗೆ ಅಥವಾ ಮ್ಯಾನೇಜರಲ್ ರೌಂಡ್ ಬಗ್ಗೆ ಇನ್ನೂ ಕ್ವಶನ್ಸ್ ಇತ್ತಂದ್ರೆ ಕಮೆಂಟ್ನಾಗ ಕ್ವಶನ್ಸ್ ಹಾಕ್ರಿ. ನಾವು ಮತ್ತೆ ಮುಂದಿನ ರೀಲ್ಸ್ ಒಳಗೆ ಅದನ್ನು ಕವರ್ ಮಾಡ್ತೀವಿ.